Hi, hello. My name is Zumer. I am studying in ICC College, Davangere. Today's topic is software and instructions. Software is a set of instruction, programs, and data that allow a computer to perform specific tasks and private ಆಪರೇಟ್ ಮಾಡುತ್ತೆ. ಸಿಸ್ಟಮ್ ಆಫ್ ಇನ್ಸ್ಟ್ರಕ್ಷನ್ ಸೆಟ್ ಆಫ್ ಇನ್ಸ್ಟ್ರಕ್ಷನ್ ಪ್ರೋಗ್ರಾಮ್ ದಟ್ ಅಲೋಸ್ ಕಂಪ್ಯೂಟರ್ನ ಪರ್ಫಾರ್ಮ್ ಸ್ಪೆಸಿಫಿಕ್ ಟಾಸ್ಕ್ ಆಪರೇಟ್ ಮಾಡೋದಕ್ಕೆ. ಅದರಲ್ಲಿ ಟೂ ಟೈಪ್ಸ್: ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂಡ್ ಸಿಸ್ಟಮ್ ಸಾಫ್ಟ್ವೇರ್. ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂದ್ರೆ ಅದು ಅಪ್ಲಿಕೇಶನ್ ಇರೋದ್ರಿಂದ ಅಪ್ಲಿಕೇಶನ್ ಸಾಫ್ಟ್ವೇರ್ ಇಸ್ ಯೂಸ್ಡ್ ಬೈ ಯೂಸರ್ ಟು ಪರ್ಫಾರ್ಮ್ ಸ್ಪೆಸಿಫಿಕ್ ಟಾಸ್ಕ್. ಅಪ್ಲಿಕೇಶನ್ ಸಾಫ್ಟ್ವೇರ್ನ ಇದಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಸ್ಪೆಸಿಫಿಕ್ ಟಾಸ್ಕ್ನ ಪರ್ಫಾರ್ಮ್ ಮಾಡೋಕ್ಕೆ. ಅಪ್ಲಿಕೇಶನ್ ಸಾಫ್ಟ್ವೇರ್ ಆರ್ ಇನ್ಸ್ಟಾಲ್ಡ್ ಅಕಾರ್ಡಿಂಗ್ ಟು ಯೂಸರ್ಸ್ ರಿಕ್ವೆಸ್ಟ್. ಅಪ್ಲಿಕೇಶನ್ ಸಾಫ್ಟ್ವೇರ್ನ ಯಾವಾಗ ಇನ್ಸ್ಟಾಲ್ ಮಾಡ್ತೀವಿ ಅಂದ್ರೆ ಯೂಸರ್ಸ್ ರಿಕ್ವೆಸ್ಟ್, ಯೂಸರ್ಸ್ಗೆ ಯಾವಾಗ ರಿಕ್ವೈರ್ಡ್ ಹೇಗಿರುತ್ತೋ ಅವಾಗ ಯೂಸ್ ಮಾಡ್ಕೊಂತೀವಿ. ಇನ್ ಜನರಲ್ ದ ಯೂಸರ್ ಇಂಟ್ರಾಕ್ಟ್ಸ್ ವಿತ್ ಅಪ್ಲಿಕೇಶನ್ ಸಾಫ್ಟ್ವೇರ್. ಅದು ಇಂಟ್ರಾಕ್ಟ್ಸ್ ಆಫ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಜನರಲ್ ಆಗಿ ಎಲ್ಲರೂ ಆಲ್ಮೋಸ್ಟ್ ಯೂಸ್ ಮಾಡೇ ಮಾಡ್ತಾರೆ. Application software cannot run independently. They cannot run without the presence of system software. ಅಪ್ಲಿಕೇಶನ್ ಸಾಫ್ಟ್ವೇರ್ ಇಂಡಿಪೆಂಡೆಂಟ್ ಆಗಿ ರನ್ ಆಗಲ್ಲ, ಅದಕ್ಕೆ ಸಿಸ್ಟಮ್ ಸಾಫ್ಟ್ವೇರ್ ಇರಲೇಬೇಕು. ಹಾಗೆ ಹೈ ಲೆವೆಲ್ ಲ್ಯಾಂಗ್ವೇಜಸ್ ಆರ್ ಸಚ್ ಆಸ್ ಜಾವಾ, C++ ಅಲ್ಲೂ ಕೂಡ ಕ್ರಿಯೇಟ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಮಾಡೋಕೆ ಇದನ್ನ ಯೂಸ್ ಮಾಡ್ತಾರೆ. ಸಿಸ್ಟಮ್ ಸಾಫ್ಟ್ವೇರ್ ಅಂದ್ರೆ ಸಿಸ್ಟಮ್ ಸಾಫ್ಟ್ವೇರ್ ಇಸ್ ಯೂಸ್ಡ್ ಫಾರ್ ಆಪರೇಟಿಂಗ್ ಸಿಸ್ಟಮ್ ಅಂಡ್ ಕಂಪ್ಯೂಟರ್ ಹಾರ್ಡ್ವೇರ್. ಸಿಸ್ಟಮ್ ಸಾಫ್ಟ್ವೇರ್ ಎದಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಕಂಪ್ಯೂಟರ್ ಹಾರ್ಡ್ವೇರ್ ಯೂಸ್ ಮಾಡ್ತಾರೆ. ಸಿಸ್ಟಮ್ ಯಾವಾಗ ಇನ್ಸ್ಟಾಲ್ ಆಗಿರುತ್ತೆ ಅಂದ್ರೆ ಅದು ಕಂಪ್ಯೂಟರ್ ಯಾವಾಗ ಇದು ಸಿಸ್ಟಮ್ ಆಗಿರುತ್ತೆ ಆನ್ ಇದು ಆಪರೇಟ್ ಮಾಡಿರ್ತಾರೋ ಅವಾಗೆ ಇನ್ಸ್ಟಾಲ್ ಆಗುತ್ತೆ. ಸಿಸ್ಟಮ್ ಸಾಫ್ಟ್ವೇರ್ ಕೆನಾಟ್ ರನ್ ಇಂಡಿಪೆಂಡೆಂಟ್ಲಿ, ಅದು ರನ್ ಇಂಡಿಪೆಂಡೆಂಟ್ಲಿ ಆಗಲ್ಲ. ಅದು ಅಪ್ಲಿಕೇಶನ್ ಸಾಫ್ಟ್ವೇರ್ ಆ ತರ ಆಗಲ್ಲ. ಇನ್ ಜನರಲ್ ದ ಯೂಸರ್ ಡು ನಾಟ್ ಇಂಟರಾಕ್ಟ್ ವಿತ್ ಸಿಸ್ಟಮ್ ಸಾಫ್ಟ್ವೇರ್ ಬಿಕಾಸ್ ಇಟ್ ವರ್ಕ್ಸ್ ಇನ್ ದ ಬ್ರೇಕ್ ಡೌನ್. ಇದನ್ನ ಸಿಸ್ಟಮ್ ಸಾಫ್ಟ್ವೇರ್ ನ ಯೂಸ್ ಆಗಲ್ಲ ಇದು ಯೂಸರ್ಸ್, ಯಾಕಂದ್ರೆ ಇದು ಬ್ಯಾಕ್ ಗ್ರೌಂಡ್ ಅಲ್ಲಿ ರನ್ ಆಗುತ್ತೆ. ಲೋ ಲ್ಯಾಂಗ್ವೇಜ್ ಆರ್ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಆರ್ ಯೂಸ್ ಟು ಕ್ರಿಯೇಟ್ ಸಿಸ್ಟಮ್ ಸಾಫ್ಟ್ವೇರ್. ಇದನ್ನ ಲೋ ಲೆವೆಲ್ ಲ್ಯಾಂಗ್ವೇಜ್ ಸಿಸ್ಟಮ್ ವರ್ಕ್ಸ್ ಕ್ರಿಯೇಟ್ ಸಿಸ್ಟಮ್ ಸಾಫ್ಟ್ವೇರ್. ಸಿಸ್ಟಮ್ ಸಾಫ್ಟ್ವೇರ್ ಆಪರೇಟಿಂಗ್ ಸಿಸ್ಟಮ್ ಬ್ಯಾಕ್ಗ್ರೌಂಡ್ ಅಂಟಿಲ್ ದ ಶಟ್ ಡೌನ್ ಆಫ್ ದ ಕಂಪ್ಯೂಟರ್. ಶಟ್ ಡೌನ್ ಆಗೋ ತನಕ ಇದು ಬ್ಯಾಕ್ ಗ್ರೌಂಡ್ ಅಲ್ಲಿ ವರ್ಕ್ ಮಾಡುತ್ತೆ ಸಿಸ್ಟಮ್ ಸಾಫ್ಟ್ವೇರ್. ಅದೇ ರೀತಿ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಲ್ಲಿ ಎಕ್ಸಾಂಪಲ್ಸ್ ಅಂದ್ರೆ ವಾಟ್ಸಪ್, ಸ್ಕೈಪ್, ಕೋಡ್ ಬ್ಲಾಕ್ಸ್, ಫೇಸ್ಬುಕ್. ವಾಟ್ಸಪ್ ನ ನಾವು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಕರಿತೀವಿ, ಅದನ್ನ ಅಪ್ಲಿಕೇಶನ್ ಸಾಫ್ಟ್ವೇರ್, ಅದು ನಾವು ಅದನ್ನ ಯೂಸ್ ಮಾಡ್ತೀವಿ, ಅದು ಯೂಸರ್ಸ್ ಮತ್ತೆ ಅದು ಇರಲೇಬೇಕು. ಅದನ್ನ ಸ್ಕೈಪ್ ಕೂಡ ಅದೇ ರೀತಿ. ಕೋಡ್ ಬ್ಲಾಕ್ಸ್ ಅಂದ್ರೆ ನಾವು ಯೂಸ್ ಮಾಡ್ತೀವಲ್ಲ, ಕೋಡ್ ಬ್ಲಾಕ್ಸ್ ಎದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಸಿ ಪ್ರೋಗ್ರಾಮ್ ನ ಬರೆಯಕ್ಕೆ ಯೂಸ್ ಮಾಡ್ತೀವಿ. ಫೇಸ್ಬುಕ್ ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡೇ ಮಾಡ್ತಾರೆ. ಹಾಗೆ ಹಾಗೆ ಅಪ್ಲಿಕೇಶನ್ ಸಾಫ್ಟ್ವೇರ್ ನೋಡಿದ್ವಿ. ಈಗ ಸಿಸ್ಟಮ್ ಸಾಫ್ಟ್ವೇರ್ ಅಂದ್ರೆ ಕಂಪೈಲರ್, ಇಂಟರ್ಪ್ರಿಟರ್, ಅವು ಡಿಬಗರ್, IOS ಅವು ಬರ್ತವೆ. ಅದೇ ರೀತಿ ಈಗ ಕಂಪೈಲರ್ ಹೇಗೆ ರನ್ ಆಗುತ್ತೆ ಅಂತ ಒಂದು ಪ್ರೋಗ್ರಾಮ್ ಮುಖಾಂತರ ನೋಡೋಣ. ಮೊದಲು ಇಲ್ಲಿ asynchronous.h ಇದು ಹೆಡರ್ ಫೈಲ್ಸ್ ಇದರಲ್ಲಿ ಇರುತ್ತೆ. ಇದು ಮೇನ್ ಫಂಕ್ಷನ್. ನಾವಿಲ್ಲಿ ಇಂಟೀಜರ್ ಡಿಕ್ಲೇರ್ ಮಾಡ್ಕೊಂತೀವಿ, ಅದರಲ್ಲಿ ನಂಬರ್ 1 ನಂಬರ್ 2 ಅಂತ ತಗೊಂಡಿದ್ದೀವಿ. ಅದ್ರ ಪ್ರಾಡಕ್ಟ್ ಎಷ್ಟು ಬರುತ್ತೆ ಅಂತ ನೋಡಕ್ಕೆ ಪ್ರಿಂಟ್ ಎಫ್ ಅಲ್ಲಿ ಎಂಟರ್ ದ 2 ನಂಬರ್ಸ್, 2 ನಂಬರ್ ಎಂಟರ್ ಮಾಡಕ್ಕೆ ಹೇಳ್ತೇವೆ. ಸ್ಕ್ಯಾನ್ ಎಫ್ 2 ನಂಬರ್ ಹೊಡೆದ ತಕ್ಷಣ ಪ್ರಾಡಕ್ಟ್ ಆಗಿ ಆನ್ಸರ್ ಬರುತ್ತೆ. ಬೇಕಿದ್ರೆ ರನ್ ಮಾಡಿ ನೋಡೋಣ. 2 ನಂಬರ್ಸ್ ಅಂತ ಕೇಳ್ತಾ ಇದೆ. ಈಗ ನಾನು ಸಪೋಸ್ 5 ಮತ್ತೆ 6 ಹೊಡೆದ್ರೆ ಪ್ರಾಡಕ್ಟ್ ಆಫ್ 5 × 6 ಇಸ್ 30. 5 6 30 ಅದರದ್ದು ಪ್ರಾಡಕ್ಟ್ ಬರ್ತಿದೆ. ಇದು ಒಂದೇ ಇದರಲ್ಲಿ ಇಂದಿನ ಕ್ಲಾಸಲ್ಲಿ ಹೇಳಿದ್ದೆ, ಕಂಪೈಲರ್ ಒಂದೇ ಫುಲ್ ಶಾರ್ಟ್ ಆಗಿ ತೋರಿಸುತ್ತೆ ಅಂತ. ಅದೇ ರೀತಿ ಎಕ್ಸಾಂಪಲ್ ಕೂಡ ಇದು ಅಪ್ಲಿಕೇಶನ್ ಸಿಸ್ಟಮ್ ಸಾಫ್ಟ್ವೇರ್ಗೆ ಈ ರೀತಿ ಇದು ರನ್ ಆಗುತ್ತೆ. ಇವತ್ತಿನ ಕ್ಲಾಸ್ ಈಗ ಮುಗಿಸುತ್ತಿದ್ದೇನೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ.